ನಮಸ್ತೆಪ್ಪ. ಏನ್ ಮಾಡ್ತಿದ್ರೆ ನೀವು? ಯಾವುದು ಕ್ರಾಂತಿ ತರಂಗನಾ? ಯಾವ ಬೆಂಗಳೂರು ಯಾವ ಏರಿಯಾ ಇದು? ಬಿಡದಿ ಅಲ್ವಾ ಇದು? ಬಿಡದಿ. ಸ್ವಲ್ಪ ಈ ಕಡೆ ನೋಡೋಣ, ಫಸ್ಟ್ ಈ ಕಡೆ ನೋಡ್ಬೋಣ ಅಂತೀರಿ. ಸ್ವಾಮಿ ಮದ್ವೆ ಆಗಿದೆಯಪ್ಪ? ಆಗೋ ಮದ್ವೆ ಆಗಬೇಕು. ಇದೆಲ್ಲ ರೆಡಿ ಮಾಡ್ಕೊಂಡು ಆಗಮ್ಮ, ಲೇಟ್ ಮಾಡ್ಬೇಡ. ಮನೆ ಸೊಸೆ ಬರ್ಲಿ. ಏನು ಬಿಡೋದು? ಏನು ಅದೇ ಇನ್ನೊಂದು ಎಕ್ಸ್ಟ್ರಾ ಮಾಡಿದ್ರಲ್ವಾ ಅದನ್ನ? ಎಷ್ಟು ದಿನ ಆಯ್ತು ಮಾಡಿ? ಎಷ್ಟು ದಿನ ಆಯ್ತು ಮಾಡಿ? ಆರೋಗ್ಯ ಹೆಂಗಿದೆ? ಮತ್ತೆ ಫೈನಾನ್ಷಿಯಲಿ ಸುಮ್ಮನೆ ತಗೊಂಡೋಗಿ ಬೇರೆ ಕಡೆ ಆಗ್ತೀವಿ ನಾವು. ನಮ್ಗೆ 1000 ರೂಪಾಯಿ ಬಂದ್ರೆ ಒಂದ್ರ ಸ್ವಲ್ಪ ಖರ್ಚು ಬರುತ್ತೆ ನಮಗೆ, ಅರ್ಥ ಆಯ್ತಾ? ಇದನ್ನ ಮಾಡೋದ್ರಿಂದನೇ ಎಫೆಕ್ಟ್ ಆಗುತ್ತೆ ನೋಡಿ. ಇಮಿಡಿಯೇಟ್ ಆಗಿ ಇದ್ರ ಲೆವೆಲ್ಗೆ, ನಮ್ಮ ಲ್ಯಾಂಡ್ ಲೆವೆಲ್ ನಾವು ನಿಂತ್ಕೊಂಡಿದೀವಲ್ವಾ, ಆ ಲೆವೆಲ್ಗೆ ಪೂರ್ತಿ ಮುಚ್ಚಿದನ್ನ ಡೌನ್ ಮಾಡ್ಬಾರ್ದು. ಕಿತ್ತಾಡ್ಬಿಡ್ತೀರ ಮತ್ತೆ. ಸುಮ್ಮನೆ ವ್ಯಾಜ್ಯಗಳು ಬರ್ತಾವೆ ನೋಡಿ ನಿಮ್ಮ ಮೇಲೆ. ನೀವು ಪತ್ರಕರ್ತರಲ್ವಾ ನೀವು? ಯಾವ್ದಂದ್ರೆ ನೀವು ಕ್ರಾಂತಿ ತರಂಗ ಪತ್ರಕರ್ತರು ನೀವು ನೋಡಿ. ಇದೇನಾದ್ರು ಮಾಡ್ಕೊಳಕ್ ಹೋದ್ರೆ ವ್ಯಾಜ್ಯ ಬರ್ತು ನೋಡಿ ನಿಮ್ಮ ಮೇಲೆ. ಸುಮ್ಮನೆ ನಿಮ್ಮ ಹೆಸರು ಹೇಳಿ? ಧನುಷ್ ಅವರು ಒಳ್ಳೆಯರಾದ್ರೂ ಕೂಡ ಕೆಟ್ಟರಾಗ್ಬಿಡ್ತಾರೆ. ಅರ್ಥ ಇಮಿಡಿಯೇಟ್ ಆಗಿ ಇದ್ರ ಲೆವೆಲ್ಗೆ ಫಸ್ಟ್ ಮಣ್ಣು ಮುಚ್ಕೊಂಡು ಟೈಲ್ಸ್ ಅನ್ನ ಹಾಕಿ ಏನಾದ್ರು ಹಾಕಿ ನಮ್ಮ ಅದು ಸರಿ ಅದು ಮಾಡ್ಕೊಳ್ಳಿ. ಫಸ್ಟ್ ಇದನ್ನ ವಾಲ್ ನೋಡಿ, ಒಂದ್ ನಿಮಿಷಮ್ಮ. ಈ ವಾಲ್ ಸ್ಟ್ರೈಟ್ ಆಗಿ ಹೋಗ್ಬೇಕು, ಯಾವುದೇ ಕಾರಣಕ್ಕೂ ಡಿವಿಯೇಷನ್ ಆಗಾಗಿಲ್ಲ. ನೆನ್ಪಿಟ್ಕೊಂಬಿಡಿ, ಖಾಲಿ ಬಿಡಿ ಆ ಕಡೆ ಅಮ್ಮಯ್ಯ. ಯಾವುದೇ ಕಾರಣಕ್ಕೂ ಹೊರಗೆ ಹೋಗಾಗಿಲ್ಲ. ಹೊರಗೆ ಹೋಯ್ತಂದ್ರೆ ವ್ಯತ್ಯಾಸ ಆಗುತ್ತೆ ನೋಡಿ. ಅರ್ಧಮ್ಮ ಏನು ಒಂದಡಿಯಿಂದ ಏನಾಗತ್ತೆ? ಒಂದಡಿಯಿಂದ ಏನಾಗತ್ತೆ ನಮ್ಗೆ? ತೊಂದ್ರೆ ಆಗತ್ತಮ್ಮಯ್ಯ. ನಾನು ಜಾಗ ಸಿಗಲ್ಲ ಅನ್ನೋದಕ್ಕಿಂತ ಇಂಪಾರ್ಟೆಂಟು ತೊಂದ್ರೆ ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ? ಯಾವ್ದೇ ಕಾರಣಕ್ಕೂ ನಾನು ಹೇಳ್ತೀನಿ. ಆಪ್ಷನ್ ಹೇಳೋಣ, ತಪ್ಪೇ. ನಿಮ್ಮ ಆಪ್ಷನ್ ಹೇಳ್ತೀನಿ ಅವಾಗ. ಒಂದ್ ನಿಮಿಷ ಅಮ್ಮಯ್ಯ. ಇಲ್ಲಿರಬಾರ್ದು. ಇಲ್ಲೇನು ಇದಕ್ಕೆ ಬೇಡ ಅಂತಂದ್ರೆ ಏನ್ ಹೆಂಗೆ? ಸರಿ. ಇವ್ರದ್ದು ಚಿಲ್ಡ್ರನ್ ಈಗ ಚಿಲ್ಡ್ರನ್ ಬೆಡ್ ದೊಡ್ಡದು ಮಾಡೋಣ ಅಂತ. ಇದನ್ನ ಹಿಂಗೆ ಇದೆ ಕಟ್ಟಾಗಿದೆ. ಅದೇ ಒಂದ್ ಕೆಲಸ ಮಾಡು, ನೀವೀಗ ನಿಮಗ್ ರೂಮ್ ಅಲ್ವಾ? ಅಪ್ಪ ಅಮ್ಮನ ರೂಮ್ ಯಾವ್ದು? ಅಲ್ಲ, ಮದುವೆ ಆದ್ಮೇಲೆ ಈ ಕಡೆ ಬರೋದಲ್ವಾ ನೀವು? ನೀವೇ ಇಲ್ಲಿರ್ತೀರಾ? ಸರಿ, ಒಂದ್ ಕೆಲಸ ಮಾಡಿಮ್ಮ. ಹಿಂಗಲ್ಲ, ಇದೆಯಲ್ಲ, ಸುಮ್ಮನೆ ಇದು ಮಾಡಿದ್ರಿ, ಆರ್ಡರ್ ಮಾಡಿದ್ರಲ್ವಾ ಇದನ್ನ. ಫಸ್ಟ್ ನಿಮಗೆ 100% ರಿಸಲ್ಟ್ ಬರ್ಬೇಕಂದ್ರೆ ನೆನಪಿಟ್ಕೊಳ್ಳಿ. ಇದನ್ನ ಬುದ್ಧಿವಂತರು, ದಡ್ರಲ್ಲ ನೀವೇನು. ಯಾರು ದಡ್ರಿಗಾದ್ರೆ ನಾನು ಏನ್ ಬೇಕಾದ್ರು ಹಿಂಗೆ ಹೇಳಿ ಹೋಗ್ಬಿಡ್ತೀವಿ ಹಿಂಗೆ. ಯಾಕಂದ್ರೆ ದಡ್ರಿಗಾದ್ರೆ ಒತ್ತೆದ್ದು ಕೇಳ್ಬೇಕಾಗತ್ತೆ. ನಿಮಗೆ ಒತ್ತು ಕೇಳೋಂತ ಅವಶ್ಯಕತೆ ಇಲ್ಲ ಏನು ಅಂತ, ಅಲ್ವಮ್ಮ? ಸೊ ಹಾಗಾಗಿ ಇನ್ನು ಫಸ್ಟ್ ವಾಲ್ ತೆಗೆದಾಕಿ. ಇದನ್ನ ವಾಲ್ ತೆಗೆದಾಕ್ಬಿಟ್ಟು ಈ ವಾಲ್ಗೆ ನೇರವಾಗಿ ವಾಲ್ ಕಟ್ಕೊಳ್ಳಿ. ಈ ವಾಲ್ ಇಲ್ಲಿಗೆ ಬರ್ಬೇಕು, ಅರ್ಥ ಮಾಡ್ಕೊಳ್ಳಿ. ಕಟ್ಬೋದು, ಏನು ತೊಂದರೆ ಏನಲ್ಲ. ಈಗ ಇಲ್ಲಿ ರೆಡಿ ಇದೆಯಲ್ಲ ಇದು ನೀವು ಇನ್ನೂ ತೆಗೆದು ಮಾಡ್ತೀನಿ ಅಂದ್ರೆ ನನ್ಗೆ ಏನ್ ಅಭ್ಯಂತರ ಏನಿಲ್ಲ. ಇದನ್ನೂ ಸುಮ್ಮನೆ ತೆಗೆದಿನ್ನ ಯಾಕೆ ಅಂದ್ರೆ ಎರಡೂ ತಗೊಂಡ್ ರಿಸಲ್ಟ್ ತಪ್ಪೇನಿಲ್ಲ. ಆದ್ರೂನು ಇದನ್ನೂ ತೆಗೆದು ಖರ್ಚು ನಡೆಯುತ್ತೆ ಅಂತಂದ್ರೆ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ಬಟ್ ಹಿಂಗಿಟ್ಟಾಗ ಇದನ್ನೆಲ್ಲ ಸೆಟ್ ಮಾಡ್ಕೊಳ್ಳಿ. ಸರಿನಾ? ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಇದು ಓಪನ್ ಮಾಡಿದಾಗ ಏನಾಗತ್ತಂದ್ರೆ ನೋಡಿ, ಇಂಪಾರ್ಟೆಂಟ್, ಈ ವಾಲ್ ಹಂಗೆ ಇರ್ಲಿ, ಇಲ್ಲೇ ಡೋರ್ ಇಟ್ಕೊಳ್ತೀವಿ ಅಂದ್ರೆ ಇದೊಂದ್ ಸ್ವಲ್ಪ ನಿಮ್ಗೆ ಓಡಾಡಕ್ ಬಹಳ ಕನ್ಸ್ಟ್ರಕ್ಟೆಡ್ ಆಗುತ್ತಲ್ವಾ? ಕನ್ಸ್ಟ್ರಕ್ಟೆಡ್ ಆಗಲ್ವಾ ಇದು? ಅದು ನೋಡಿ ಇನ್ನೂ ಸ್ವಲ್ಪ ಹತ್ರ ಮಾಡ್ಕೊಳ್ಳೋದು.
ಡೋರ್ನ ಇಲ್ಲಿಗೆ ಇಟ್ಬಿಟ್ಟು ಈ ಗೋಡೆ ಮತ್ತೆ ಈ ಗೋಡೆ ಓಡಿಸ್ಬಿಡೋಣ. ಓಡಿಸ್ಬಿಡೋದು ಒಂದಮಯ ಮಾಡ್ಕೊಳ್ತಿರಲ್ವಾ? ನಿಮ್ಗೆ ಅಟ್ಯಾಚ್ ಬೇಕಲ್ವಾ? ಅಟ್ಯಾಚ್ ಬೇಡವಾ? ನೀವೊಂದ್ ಕೆಲಸ ಮಾಡಿ, ಹಾಗಾದ್ರೆ ಅಟ್ಯಾಚ್ ಮಾಡೋದಿಲ್ಲ ಅಂದಲ್ಲಿ ಈ ಗೋಡೆ 2 ತೆಗೆದ್ಬಿಟ್ಟು ಅಲ್ಲಿಂದ 3 ಇಂಚ್ ಇಟ್ಕೊಳ್ಳಿ. ಅಮ್ಮಯ್ಯ ಬನ್ನಿ ಹೇಳ್ತೀನಿ. ಇಲ್ಲಿಂದ 3 ಇಂಚ್ ಇಟ್ಕೊಳ್ಳಿ ಧನುಷ್. 3 ಇಂಚ್ ಇಟ್ಕೊಂಡ್ಬಿಟ್ಟು ಡೋರ್ ಇಟ್ಕೊಂಡ್ಬಿಡಿ, ಸರಿನಾ? ಇದನ್ನೆಲ್ಲ ಓಪನ್ ಮಾಡಿಸಿ ಡೋರ್ ಇಟ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗುತ್ತೆ. ನಿಮ್ಗೆ ಅಟ್ಯಾಚ್ ಬೇಡವಾ? ನನ್ಗೆ ಅಟ್ಯಾಚು ನಾನು ಅಂದ್ಕೊಂಡೇ ಹೇಳ್ತಾ ಇದ್ದೀನಿ. ಅಟ್ಯಾಚ್ ಬೇಡವಾ? ಇದು ಕಿಚನ್ ಅಲ್ವಾ? ಧನುಷ್ ಲೇಟ್ ಕೆಲಸ ಮಾಡಿ. ಯಾಕಾಗಲ್ಲ ನೋಡ್ತೀನಿ ಈಗ, ಅಲ್ವಾ? ಯಾಕಾಗಲ್ಲ ನೋಡ್ತೀನಿ ಬಿಡಿ. ಅದನ್ನೇ ತಲೆ ಕೆಡಿಸ್ಕೊಳ್ತೀರ. ಇದೇನಿದು ಕಟ್ಟಾಗಿದೆಲ್ವಾ? ಏನು ಒಳಗೆ ಬಂದಿದೆ? ಅಲ್ಲಿ ದೇವ್ರ ಮನೆ ಬಂದಿದಲ್ವಾ? ಓಕೆ. ಫಸ್ಟು ಇಮಿಡಿಯೇಟ್ ಆಗಿ ನಾನು ಹೇಳೋದು, ಏನು ಮಾಡಿದ್ರು ದೊಡ್ಡದಾಗ ಸಕ್ಸಸ್ ಆಗ್ತೇನಲ್ಲಪ್ಪ ನನಗೆ. ನಾನು ಏನೇ ದೊಡ್ಡದಾಗ ಮಾಡ್ದಂತ ಮುಂದುವರೆದ್ರು ಕೂಡ ನೀನು ಎಲ್ಲಿಗೂ ಹೋಗ್ಬೇಕಾಗಿತ್ತು ನಿನ್ನ ಟ್ಯಾಲೆಂಟ್ಗೆ. ಅಲ್ಲಿಂದ್ರೆಲ್ಲ ಸುಮ್ಮನೆ ಅಲ್ಲಿಂದ್ರೆ ಸ್ಟಾಪ್. ಅರ್ಧದ್ರ ಇದನ್ನು ಫಸ್ಟ್ ಕ್ರಾಸ್ ಆಗಿದೆಯಲ್ಲ, ಇದನ್ನ ಪೂರ್ ತೆಗೆದಾಕಿ. ಪೂರ್ ತೆಗೆದಾಕ್ಬಿಟ್ಟು ಇಲ್ಲಿಂದ ನೀರು ಹೋದ್ರೆ ಆ ಕಡೆ ಹೋಗಂಗೆ ಡೌನ್ ಕೊಡಿ. ನನಗೆ ಅಷ್ಟೇ ಸಾಕು. ನೀರು ಇಲ್ಲೇ ಹೋಗ್ಲಿ ಬೇಕಾದ್ರೆ ಆ ಡೌನ್ ಕೊಡಿ. ಫಸ್ಟ್ ಇದೆಲ್ಲ ತೆಗೆದಾಕ್ಬಿಡಿ. ಈಗ ತಗೊಳ್ತೀರಾ? ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತೀರಾ? ಪೂರ್ ತಗೊಳ್ತೀರಾ? ಮುಂದಕ್ಕೆ ತಗೊಳ್ಳಿ. ಇದನ್ನೆಲ್ಲ ಪೂರ್ ತೆಗೆದಾಕಿ. ಹಿಂಗೆಲ್ಲ ಏನು ಮಾಡಬೇಡಿ. ಯಾರು ಹೇಳಿದ್ರು? ಎಲ್ಲ ಅದಾಗದೇ ಬರೋದು. ನೀವ್ಯಾಕೆ ತಲೆ ಕೆಡಿಸಿದ್ರೆ ಗೊತ್ತಾಗ್ತಿಲ್ಲ ನನಗೆ. ಯಾರಂದ್ರು? ಯಾವ ಗುರುಗಳು ಅವರು? ಕೇಳಿ ನನ್ನ ಮೇಲೆ ಹೇಳಿ, ನನ್ನ ಹೆಸರು ಹೇಳಿ. ತಪ್ಪು ತಿಳ್ಕೊಬೇಡಿ ತಿರ್ಗಾ ನೀವು. ಯಾಕಪ್ಪ ಅಂತಂದ್ರೆ ನಂಬಿಕೆ ಇರ್ಬೇಕು ಮೇಡಮ್. ಒಂದ್ ನಿಮಿಷ ನಾನು ಹೇಳೋದು, ಮೂಢನಂಬಿಕೆ ಬೇಡ, ನಂಬಿಕೆ ಇರ್ಬೇಕು ಯಾವುದೇ ವಿಚಾರದಲ್ಲಿ. ಮೂಢನಂಬಿಕೆ ಬೇಡ, ಸೈಂಟಿಫಿಕ್ ಇರ್ಲದು. ತಪ್ಪು ಕಲ್ಪನೆ ಮಾಡ್ಕೊಳ್ಳೋದು ಬೇಡ. ನೀವತ್ತೆ ನಾನು ಹೇಳ್ತೀನಿ ತಪ್ಪು ತಿಳ್ಕೊಳೋದಲ್ಲ, ಅರ್ಥ ಆಯ್ತಾ? ಯಾಕಂದ್ರೆ ಹೆಚ್ಚುಗಾರಿಕೆ ಅಂತಂದಲ್ಲ, ಎಂದ್ರೂ ಮಹಾನುಭಾವರು ಅಂದ್ರಕ್ಕೂ ನಾವು ಒಂದನದು. ನನಗೆ ನೇರವಾಗಿ ಮಾತಾಡೋದ್ರಿಂದ ನಿಮ್ಗೆ ಏನಾದ್ರು ಕಚ್ಚಿಸಿ ಅನಿಸಬಹುದೇನೋ, ಅರ್ಥ ಆಯ್ತಮ್ಮಯ್ಯ? ಸೊ ಹಾಗಾಗಿ ನೋಡಿ, ಇಲ್ಲ ಏನು ಆಗಲ್ಲ. ಈಗ ಗ್ರಿಲ್ ಹಾಕೊಳ್ತಿರಲ್ವಾ, ಇದನ್ನ ಪೂರ್ತಿ ಕ್ಲೋಸ್ ಮಾಡಿ, ಅಲ್ಲಿವರೆಗೂ ಕ್ಲೋಸ್ ಮಾಡಿ, ಅಲ್ಲಿವರೆಗೂ ಕ್ಲೋಸ್ ಮಾಡಿ. ಅದ್ರ ಕ್ಲೋಸ್ ಮಾಡ್ಲೇಬೇಕು. ಇದನ್ನ ಮಾಡ್ಕೊಳ್ಳಿ. ಇದನ್ನ ಇಮಿಡಿಯೇಟ್ ಆಗಿ ನೀರು ಆ ಕಡೆಯಿಂದ ಈ ಕಡೆ ಬರೋದ್ ಮಾಡ್ಕೊಳ್ಳಿ. ಆ ಕಡೆ ಡೌನ್ ಇದೆಯಾ? ಈ ಕಡೆ ಡೌನ್ ಇದೆಯಾ? ಈ ಕಡೆ ಡೌನ್ ಇದೆಯಾ? ಅಲ್ಲಿ ನೀರು ಹಾಕಿ ಈ ಕಡೆ ಬರೋದ್ ಮಾಡ್ಕೊಳ್ಳಮ್ಮ, ಸರಿನಾ? ಧನುಷ್ ಒಂದು ಪಾಪ ನೀನು ಕೇಳಮ್ಮ. ಈ ಗ್ರಿಲ್ನ ಪೂರ್ತಿ ಎಕ್ಸ್ಟೆಂಡ್ ಮಾಡಿ ಆ ಮನೆ ಕೊನವರು, ಸರಿನಾ? ಎಲ್ಲಿವರೆಗೂ ಗೊತ್ತಾ ನಾನು ಹೇಳೋದು? ಟೋಟಲ್ ಇದೆಲ್ಲ ಕ್ಲೋಸ್ ಮಾಡಿದ್ರಿ. ಈಗ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಭಾರಿ ಇಂಪಾರ್ಟೆಂಟ್. ಆಗಿಲ್ಲ ಇವತ್ತಿನವರೆಗೂ, ಮುಂದಕ್ಕೆ ಹೋಗಕ್ಕಾಗಿಲ್ಲ. ನೀವು ಏನ್ ಜೋರ ಹೊಡೆದ್ರೆ ಹಿಂದಕ್ಕೆ ಇಟ್ಕೊಂಡ್ರೆ ಏನ್ ಮಾಡ್ತೀವಪ್ಪ ನೀನು? ನೀನ್ ಜೋರ ಓಡ ನೋಡಮ್ಮ. ನೀನ್ ಅಕಸ್ಮಾತ್ ನಾನು ಹೇಳೋದು ಇದನ್ನೆಲ್ಲ ಮಾಡ್ಕೊಳದಲ್ಲೇ. ನೀನ್ ಯಾರು ಹೇಳಿದ್ರಲ್ಲ, ನಮ್ಮ ಧರ್ಮಗುರುಗಳು ಯಾರು ದೊಡ್ಡರು ಯಾರು ಬಂದ್ರು ಅಂತಂದು ಅನ್ಸುತ್ತಲ್ವ ನಿನಗೆ? ಕರ್ಕೊಬಂದು ಇದಕ್ಕೆ ರೆಮಿಡಿ ತಗೋ. 10 ವರ್ಷ ಟೈಮ್ ಕೊಡ್ತೀನಿ. 10 ವರ್ಷ ಟೈಮ್ ಕೊಡ್ತೀನಿ ನಾನು. ಅದು ಯಾವ ಗುರು ಬಂದ್ ಮಾಡ್ತಾನೆ ಮಾಡ್ಲಿ, ವಿಚಾರ ಹೇಳು. ಸ್ವಲ್ಪ ಕಲ್ಪನೆ ಮಾಡ್ಕೋಬೇಡಿ ಸುಮ್ಮನೆ. ಕಾವಿ ಹಾಕಿದಾರಲ್ಲ ದೇವ್ರಲ್ಲ, ಏನಂತಿರೋದೆ ಮಾಡೋದ್ ಬೇಡ ಅಂತವಲ್ಲ. ಇದು ಫಸ್ಟ್ ಅದನ್ನ ಕಟ್ಟೆ ಹೊಡೀರಿ, ಕಟ್ಟೆ ತೆಗೆದಾಕಿ. ಫಸ್ಟು ಆ ಕ್ರಾಸ್ ಎಲ್ಲ ಕ್ರಾಸ್ ಇದೆಯಲ್ಲ ಅದೆಲ್ಲ ತೆಗೆದಾಕ್ಬಿಡಿ. ಏನ್ ಅದನ್ನ ನೀವು ಅಷ್ಟೊಂದು ತಲೆ ಕೆಡ್ಸೋಣ ಅವಶ್ಯಕತೆ ಇಲ್ಲ. ಮನೆನಾ ಮನೆ ಎಕ್ಸ್ಟೆಂಡ್ ಮಾಡ್ಕೊಂಡ್ಬರೋಣ ಅಂತ. ಟೋಟಲ್ ಮನೆ ಅಲ್ವಾ ಹೇಳದ್ ನೀವು?
ಅದೇ ಇದು ಅಲ್ಲ ಲಾಸ್ಟ್ ಈಗ ಇದನ್ನ ಈಸ್ಟ್ ಹೇಳಿ ಇದು ಈಸ್ಟು ಇದು ಯಾವುದೇ ಕಾರಣಕ್ಕೂ ಬರಲ್ಲಮ್ಮಯ್ಯ. ಮಾಡ್ಬಾರ್ದಾ? ನೆನಪಿಟ್ಕೊಳ್ಳಿ, ಅಲ್ಲಿ 3 ಅಡಿ 4 ಅಡಿ ತಗೊಂಡ್ರೆ ಅಲ್ಲಿಂದ 4 ಅಡಿ ತಗೊಂಡು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಬೇಕಾದ್ರೆ ತಪ್ಪೇನಿಲ್ಲ. ಮಾಡ್ಕೋಬೇಕು. ಅವು ಹಂಗೆ ಮಾಡ್ಕೋಬೇಕಾಗತ್ತಾ? 4 ಅಡಿ ತಗೊಂಡ್ರೆ 4 ಅಡಿ ತಗೊಳ್ಳಿ, 3 ಅಡಿ ತಗೊಂಡ್ರೆ ಸಜ್ಜವರೆಗೂ ತಗೊಂಡ್ರೆ ಈ ಸಜ್ಜವರೆಗೂ ತಗೊಳ್ಳಿ, ಅಲ್ಲಿ ಕಂಪ್ಲೀಟ್ ಅಲ್ಲಿವರೆಗೂ ತಗೋಬೇಕು. ಯಾವುದೇ ಕಾರಣಕ್ಕೆ ಇದೊಂದು ತಗೊಳ್ತೀನಿ, ಸುಳ್ಳು ಮಹಾಪರಾಧ. ಒಂದು ಇದು ನೋಡಿ ಜಿಗ್ಜಗ್ ಆಗಿದೆ, ಎಕ್ಸ್ಟೆಂಡ್ ಆಗಿದೆ ಅಮ್ಮಯ್ಯ, ಎಕ್ಸ್ಟೆಂಡ್ ಮಾಡಬೇಡಿ, ಹಂಗೆ ಸ್ಟ್ರೈಟ್ ಆಗಿರ್ಲಿ ಇದು ಕೂಡ. ಓಕೆನಾ? ಇದನ್ನ ಯಾವ್ದೇ ಕಾರಣಕ್ಕೆ ಮಿಸ್ಯೂಸ್ ಮಾಡ್ಕೋಬೇಡಿ. ಈ ವಾಲ್ ತೆಗೆದು ಬಿಡ್ತೀವಿ, ಇಲ್ಲಿವರೆಗೂ ದೊಡ್ಡ ಮನೆ ಮಾಡ್ಕೊಳ್ತೀವಿ ಅಂದ್ಕೊಳ್ಳಿ. ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಆ ಕಡೆ ಜಾಗ ಇಲ್ಲ ನಮ್ದು, ಎಲ್ಲ ಮಿಸ್ಟೇಕ್ ಆಗ್ತಾ ಹೋಗ್ತದೆ. ಹಾ ಮಾಡ್ಬಿಟ್ಟು ಫುಲ್ ಕ್ಲೋಸ್ ಮಾಡೋದು. ಮುಂಚೆ ಅದೇ ತರ ಇದ್ದಿದ್ದು ಇಲ್ಲಿಗೆ. ಯಾವುದು ಇಲ್ಲಿ ಡೋರ್ ಮಾಡ್ಕೊಳ್ಳೋದು ಫುಲ್ ಇಲ್ಲಿಗೆ, ಇಲ್ಲಿ ಕ್ಲೋಸ್ ಆದಂಗೆ ಹಂಗ್ ಮಾಡ್ತೀವಿ. ಇದು ರೂಮ್ ಮಾಡ್ಕೊಳೋದು ಅಂತ ಹೇಳಿ, ರೂಮ್ ಟೈಪ್. ಹಂಗಲ್ಲ, ಇಲ್ಲಿಗೆ ಡೋರು ಗೇಟು ಫುಲ್. ತಪ್ಪು ಕಲ್ಪನೆ ಅದು, ಬೇಡಮ್ಮ. ಈಗ ಇರೋದನ್ನ ನೀನು ಕಣ್ಣಲ್ಲಿ ಇದು ಮಾಡ್ಕೊಂಡ್ ಆಗ್ತಾರೆ ನೋಡಿ, ಇದಿರುತ್ತೆ, ಅಲ್ಲಿವರೆಗೂ ಇರ್ಬೇಕು ನನಗೆ, ಅಲ್ಲಿಗೆ ಗೇಟ್ ಹಾಕೊಳ್ಳಲ್ಲ. ಅಲ್ಲಿವರೆಗೂ ಇರ್ಬೇಕು. ಇಲ್ಲ ಗೇಟ್ ಹಾಕೊಳ್ಳಿ ಬೇಕಾದ್ರೆ, ನಂದೇನು ಅಭ್ಯಂತರ ಇಲ್ವಲ್ಲ. ಅಲ್ಲಿ ಗೇಟ್ ಹಾಕೊಳ್ಳಲ್ಲ, ಸಣ್ಣ ಗೇಟ್ ಹಾಕೊಳ್ಳಿ, ದೊಡ್ಡ ಗೇಟ್ ಇದೆ ಅಷ್ಟೇನೆ. ಹೇಳ್ತಾ ಇದು ಕಟ್ ಮಾಡ್ತೀವಲ್ವ ಇಲ್ಲಿ, ಸಣ್ಣ ಗೇಟ್ ಹಾಕೊಳ್ಳಿ ಬೇಕಾದ್ರೆ, ಏನ್ ತೊಂದ್ರೆ ಇಲ್ಲ. ಸಣ್ಣ ಗೇಟ್ ಮಾಡ್ಕೊಳ್ಳಿ, ದೊಡ್ಡ ಗೇಟ್ ಇಲ್ಲ ಅಲ್ವಾ? ಬೇಡ, ಉಳಿಸ್ಕೊಳಕ್ ಬರಲ್ಲ, ಉಳಿಸ್ಕೊಳಕ್ ಬರೋದಿಲ್ಲ. ಸುಳ್ಳು ಉಳಿಸ್ಕೊಳಕ್ ಯಾವ್ದೇ ಕಾರಣಕ್ಕೂ ಬರಲ್ಲ. ಕಡಿಮೆ ಇದ್ರೂ ಪರವಾಗಿಲ್ಲ ನಮ್ಗೆ. ಇದ್ರ ಲೆವೆಲ್ಗೆ ಹೋದಾಗ ನಮ್ಗೆ 3 ಫೀಟ್ ಸ್ಕೇಲ್ ಸಿಗುತ್ತೆ, 3.5 ಸ್ಕೇಲ್ ಸಿಗುತ್ತೆ. 3.5 ಬಂದಾಗ ನಮ್ಗೆ ಆರ್ಚ್ ಮಾಡ್ಕೊಂಡ್ಬಿಟ್ಟು ಒಳಗೆ ಹೋಗ್ಬೇಡಿ, ಸರಿ? ಅರ್ಥ ಆಯ್ತು ಈಗ? ಅಲ್ಲಿ ಅನ್ನೋದೇನಿದೆ, ಈ ಕಡೆ ಇಲ್ಲಿ ಮಾಡ್ಕೊಂಬೋಣ. ಒಂದು 4 ಫೀಟ್ ಎಷ್ಟು ಬೇಕಾಗುತ್ತೆ ನಮ್ಗೆ? 4.5 ಬೇಕಾಗುತ್ತಾ? ಉದ್ದ ಇರ್ಲಿ, ಇಲ್ಲಿವರೆಗೂ ಇರುತ್ತೆ ನಮ್ಗೆ. ಆಚೆ ಎಷ್ಟು ಸಾಧ್ಯನೋ ಅಷ್ಟು ಕಂಜೆಕ್ಟೆಡ್ ಬರ್ಲಿ, ಇಲ್ಲಿ ಒಳಗ್ ಬರ್ಲಿ. ಅದ್ರ ಪಕ್ಕದಲ್ಲಿ ಇಟ್ಕೊಂಡ್ಬಿಡಿ ಅಷ್ಟೇ. ಅದ್ರಿಂದ ಸ್ಟ್ರೈಟ್ ನಾವೇನ್ ಮಾಡ್ತೀವಿ, ಆರ್ಚ್ ತಗೋತೀವಿ. ಇದೆಲ್ಲ ಆರ್ಚ್ ಆಗುತ್ತೆ. ಇದು ನೋಡಿ, ಇಷ್ಟು ಇದು ಬರುತ್ತೆ, ಇದೆಲ್ಲ ಆರ್ಚ್ ಆಗುತ್ತೆ, ಒಳಗ್ ಬರ್ತೀವಿ ಅಷ್ಟೇ. ಅದೊಂದು ಆಪ್ಷನ್ ಮಾಡ್ಕೋಬಹುದು, ಮಾಡಿ ಅದನ್ನ. ಬೇಡಮ್ಮಯ್ಯ, ಆಪ್ಷನ್ ಹಂಗ್ ಮಾಡ್ಕೊಳ್ಳಿ. ಅದು ಮಾತ್ರ ಆಟದ ವ್ಯವಸ್ಥೆ ಮಾಡ್ಕೊಳ್ಳಿ. ಏನ್ ಧನುಷ್, ಅರ್ಥ ಆಯ್ತಮ್ಮ? ಏನ್ ಹೇಳಿ, ಅಲ್ಲಿ ಟಾಯ್ಲೆಟ್ ಬೇಡ ಅಂತ ಅನ್ಸುತ್ತಾ ನಿಮಗೆ? ಧಾರಾಳವಾಗಿ ನಾನು ಹೇಳ್ತಾ ಇದ್ದೀನಲ್ವಾ, ಇನ್ನೇನು ಅಷ್ಟಿಲ್ದರೆ ಮಾತಾಡಕ್ಕಾಗತ್ತ? ನಾನು ಧೈರ್ಯವಾಗಿ ಮಾಡ್ಕೊಳ್ಳಿ, ಎದುರುಬೇಡಿ. ಧನುಷ್ ಇಲ್ಲಿಂದ ಇಲ್ಲಿವರೆಗೂ ಒಂದು ಜೀವನ, ಧನುಷ್ ಇಲ್ಲಿಂದ ಒಂದು ಜೀವನ ಆಗ್ಲಿ, ಇಲ್ಲಿಂದ ಒಳ್ಳೆ ಜೀವನ ಆಗ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಧನುಷ್ ಪತ್ರಕರ್ತರು, ನೀವು 100 ಜನಕ್ಕೆ ನೀವು ಮೆಸೇಜ್ ಕೊಡೋರು ಅಲ್ಲಮ್ಮ. ನನ್ನಿಂದ ಒಳ್ಳೇದಾದ್ರೆ 100 ಜನಕ್ಕೆ ಮೆಸೇಜ್ ಕೊಡ್ತೀರಿ ನೀವು, ನನಗೆ ಕೆಟ್ಟದಾದ್ರೆ 100 ಜನಕ್ಕೆ ಕೆಟ್ಟ ಮೆಸೇಜ್ ಕೊಡ್ತೀರಿ ಅಲ್ವಾ? ರೈಟ್ ಅದ? ಒಳ್ಳೇದೇ, ಕೆಟ್ಟದ್ದೇ. ಚಾಲೆಂಜಿಂಗ್ ಸ್ಪೀಕರ್ಸ್ ಬಗ್ಗೆ ಏನಾಗಲಿಲ್ಲ ನಾವು ಅಲ್ವಾ? ಕದ್ದು ಮುಚ್ಚಿ ಮಾತಾಡಲ್ಲ ನಾವು, ಅವಶ್ಯಕತೆ ಇಲ್ಲ ನನಗೆ. ಕದ್ದು ಮುಚ್ಚಿ ಮಾತಾಡೋ ಅವಶ್ಯಕತೆ ಇಲ್ಲ ನನಗೆ, ನೇರವಾಗಿ ನಾನು ಮಾತಾಡೋದು. ಕರೆಕ್ಟಲ್ವಾ? ಧೈರ್ಯ ಅಮ್ಮಯ್ಯ, ನಾನು ಹೇಳೋದು ಇಲ್ಲಿ ಆರ್ಚ್ ತಗೊಂಬೋಣ, ಇಲ್ಲಿ ಎಂಟ್ರೆನ್ಸ್ ಹಿಂಗೆ ಬಂದ್ಬಿಡ್ಲಿ, ಹಿಂಗ್ ಬಂದು ಹಾಲಿಗೆ ಬಂದ್ಬಿಡ್ತೀವಿ ಅಷ್ಟೇ. ಈಸಿ ಆಗುತ್ತಲ್ಲ ನಿಮ್ಗೆ? ಈಸಿ ಆಗುತ್ತೆ. ಯಾಕೆ ಯೋಚನೆ ಮಾಡ್ತೀರಿ? ಅದು ಮಾತ್ರ ಭಾರಿ ಇಂಪಾರ್ಟೆಂಟು. ಅಲ್ಲಿ ಡೋರ್ ಇಟ್ಕೊಂಡು ಎಲ್ಲ 2 ಡೋರ್ ತೆಗೆದ್ಬಿಟ್ರೆ ಫಸ್ಟ್ ಕ್ಲಾಸ್ ಒಳಗೆ ಹೋಗ್ಬಿಡ್ತಾರೆ.